ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಡಿಸೆಂಬರ್ 16, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಕ್ಯಾಬಿನೆಟ್ ಅಪ್ರೂವ್ಸ್ 76,000 crores ಪುಷ್ ಫಾರ್ ಸೆಮಿ ಕಂಡಕ್ಟರ್ ಮೇಕರ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಭಾರತ ಸರ್ಕಾರ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಮಹತ್ತರವಾದಂತಹ ಮುನ್ನಡೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಕಾರ್ಯಕ್ರಮವನ್ನು ಮುಂತರ್ತಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಅಥವಾ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ ಇದು ನಮ್ಮ ದೇಶದ ಆರ್ಥಿಕವಾದಂತಹ ವ್ಯವಸ್ಥೆಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂಥದ್ದು. ಈ ಒಂದು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಥವಾ ಕ್ಷೇತ್ರ ಎಷ್ಟರ ಮಟ್ಟಿಗೆ ಭಾರತಕ್ಕೆ ಅತ್ಯವಶ್ಯಕವಾಗಿದೆ ಅನ್ನುವಂಥದ್ದನ್ನು ನೋಡಿದಾಗ ಕಳೆದ 7 ವರ್ಷಗಳಲ್ಲಿ ಭಾರತದಿಂದ ಸುಮಾರು $75 ಬಿಲಿಯನ್ ವ್ಯವಹಾರವನ್ನು ಮಾಡಿರುವಂಥದ್ದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ 6 ವರ್ಷಗಳಲ್ಲಿ ಈ ಒಂದು ಇಂಡಸ್ಟ್ರಿ ಸುಮಾರು $300 ಬಿಲಿಯನ್ ಏರುವ ಸಾಧ್ಯತೆಗಳು ಹೊಂದಿಕೊಂಡಿರುವಂತಹ ಮಹತ್ತರವಾದಂತಹ ಸೆಮಿಕಂಡಕ್ಟರ್ ಕ್ಷೇತ್ರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ದೇಶದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರವನ್ನು ಅಥವಾ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಸುಮಾರು 76,000 ಕೋಟಿ ರೂಪಾಯಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮವನ್ನು ಮುಂತಂದಿರುವಂಥದ್ದು. ಇದಕ್ಕೆ ಸೇರಿಸಿಕೊಂಡು ಇದುವರೆಗೂ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸುಮಾರು 2.3 ಲಕ್ಷ ಕೋಟಿ ರೂಪಾಯಿ ಭಾರತ ಸರ್ಕಾರ ಇದುವರೆಗೂ ಹೂಡಿಕೆ ಅಥವಾ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಆರ್ಥಿಕ ನೆರವು ಅಂತಲೇ ಹೇಳಬಹುದು. ಒಟ್ಟಾರೆ ಒಂದು ಕಂಪ್ರಹೆನ್ಸಿವ್ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸಸ್ಟೈನಬಲ್ ಸೆಮಿಕಂಡಕ್ಟರ್ ಆ್ಯಂಡ್ ಡಿಸ್ಪ್ಲೇ ಎಕೋಸಿಸ್ಟಮ್ ಇನ್ ದ ಕಂಟ್ರಿ. ಒಟ್ಟಾರೆ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸಸ್ಟೈನಬಲ್ ಎನ್ವೈರನ್ಮೆಂಟ್ ಅನ್ನು ರಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇದರಿಂದ ಲಾಭವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಆರ್ಥಿಕವಾದಂತಹ ಲಾಭದ ಬಗ್ಗೆ ನಾವು ನೋಡಿದ್ವಿ. ಇದುವರೆಗೂ ಕಳೆದ 7 ವರ್ಷಗಳಲ್ಲಿ $75 ಬಿಲಿಯನ್, ಮುಂದಿನ 6 ವರ್ಷಗಳಲ್ಲಿ ಸುಮಾರು $300 ಬಿಲಿಯನ್ ವರೆಗೂ ಈ ಒಂದು ಮಾರುಕಟ್ಟೆ ಪೊಟೆನ್ಷಿಯಲ್ ಅನ್ನು ಹೊಂದಿಕೊಂಡಿರುವಂತಹ ನಿಟ್ಟಿನಲ್ಲಿ ಇದು ದೇಶಕ್ಕೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಇದಲ್ಲದೆ ಒಂದಿಷ್ಟು ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಸಹ ಭಾರತ ಸರ್ಕಾರ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಯಾರೆಲ್ಲ ಸ್ಟಾರ್ಟಪ್ ಕಂಪನಿಗಳನ್ನು ಅಥವಾ ಹೊಸದಾಗಿ ಕಂಪನಿಗಳು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಶುರು ಮಾಡಲು ಬಯಸ್ತಿದ್ದಾರೋ ಅವರಿಗೆ 50% ಹಣ ಏನು ಅವಶ್ಯಕತೆ ಇರುತ್ತದೆ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಆ ಒಂದು ಹಣವನ್ನು ಭಾರತ ಸರ್ಕಾರ ನೆರವಾಗಿ ಕೊಡಲಿದೆ. ಈ ಒಂದು ಕಾರ್ಯಕ್ರಮಗಳಿಂದಾಗಿ ದೇಶದಲ್ಲಿ ಒಟ್ಟು ಸುಮಾರು 35,000 ಉದ್ಯೋಗಾವಕಾಶಗಳನ್ನು ನೇರವಾಗಿ ಈ ಒಂದು ಇಂಡಸ್ಟ್ರಿ ಕಲ್ಪಿಸಿಕೊಡಲಿದೆ ಹಾಗೂ ಸುಮಾರು 1 ಲಕ್ಷ ಜನರಿಗೆ ಇಂಡೈರೆಕ್ಟ್ ಆಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಅಥವಾ ಪೊಟೆನ್ಷಿಯಲ್ ಅನ್ನು ಹೊಂದಿಕೊಂಡಿದೆ ಅನ್ನುವಂಥದ್ದು. ಒಟ್ಟಾರೆ ಭಾರತ ಸರ್ಕಾರ ಎಲ್ಲ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗಳಿಗೆ ಸುಮಾರು 50% ಪ್ರಾಜೆಕ್ಟ್ ಕಾಸ್ಟನ್ನು ಆರ್ಥಿಕ ನೆರವಾಗಿ ಮುಂದೆ ತರ್ತಾ ಇರುವಂಥದ್ದು ಇಂಡಸ್ಟ್ರೀಸ್ಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ. ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಅತಿ ದೊಡ್ಡ ರೆವಲ್ಯೂಷನ್ ಅನ್ನು ಕಾಣಲಿದ್ದೇವೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ನಾಡ್ ಲೈಕ್ಲಿ ಫಾರ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಿಲ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಈ ವರ್ಷದ ಶೀತಕಾಲ ಸಮರದಲ್ಲಿ ಒಂದು ಮಸೂದೆಯನ್ನು ಮುಂತರ್ತಾ ಇರುವಂಥದ್ದು. ಆ ಒಂದು ಮಸೂದೆಯಲ್ಲಿ ಮುಖ್ಯವಾಗಿ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತಹ ಬದಲಾವಣೆಗಳನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ UPSC GS ಪೇಪರ್ 2 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿಗೆ ಸಂಬಂಧಿತವಾಗಿರುವಂತಹ ಒಂದು ಆರ್ಟಿಕಲ್ ಆಗಿರುತ್ತದೆ. ಏನೆಲ್ಲ ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಈ ಒಂದು ಮಸೂದೆ ಅಥವಾ ಬಿಲ್ನಲ್ಲಿ ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ ಅಂತಂದಾಗ ಮೊದಲನೇ ಹಂತದಲ್ಲಿ ಎಲೆಕ್ಟ್ರಲ್ ರೋಲ್ಸ್ನಲ್ಲಿ ಇರುವಂತಹ ಹೆಸರುಗಳನ್ನು ಒಂದು ಆಧಾರ್ನೊಂದಿಗೆ ಲಿಂಕ್ ಮಾಡುವಂತಹ ಪ್ರಾವಧಾನವನ್ನು ಮಾಡ್ತಿರುವಂಥದ್ದು. ಇದು ಪೂರ್ತಿ ವಾಲಂಟರಿ ಬೇಸಿಸ್ ಆಗಿರುತ್ತದೆ. ಅಂದರೆ ಇದರಲ್ಲಿ ಯಾವುದು ಮ್ಯಾಂಡೇಟರಿ ಆಗಿರೋದಿಲ್ಲ. ಯಾರಾದರೂ ಎಲೆಕ್ಷನ್ನಲ್ಲಿ ಪಾಲ್ಗೊಳ್ತಾ ಇರುವಂತಹ ವ್ಯಕ್ತಿ ತನ್ನ ಎಲೆಕ್ಟ್ರಲ್ ಲಿಸ್ಟ್ ಅಥವಾ ಎಲೆಕ್ಷನ್ ಕಾರ್ಡ್ ಏನಿರುತ್ತದೆ ಅದನ್ನು ಆಧಾರ್ ಜೊತೆ ಲಿಂಕ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಸರ್ವಿಸ್ ವೋಟರ್ಸ್ಗಳಲ್ಲಿ ಒಂದು ಜನರಲ್ ನ್ಯೂಟ್ರಾಲಿಟಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಸರ್ವಿಸ್ ವೋಟರ್ಸ್ ಅಂದರೆ ಯಾರೆಲ್ಲ ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರನ್ನು ನಾವು ಸರ್ವಿಸ್ ವೋಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಜನರಲ್ ನ್ಯೂಟ್ರಲ್ ಮಾಡುವಂತಹ ಪ್ರಯತ್ನ ಏನಿದು, ಮೊದಲನೇ ಹಂತದಲ್ಲಿ ಯಾರು ಗಂಡು ಮಕ್ಕಳು ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರ ಹೆಂಡತಿಯರನ್ನು ಸರ್ವಿಸ್ ವೋಟರ್ಸ್ ಅಂತ ಪರಿಗಣನೆಗೆ ತಗೊಳ್ತಾರೆ. ಅಂದರೆ ಅವರು ಪೋಸ್ಟ್ ಮೂಲಕ ವೋಟ್ ಮಾಡುವಂತಹ ಪ್ರಾವಧಾನವನ್ನು ಮಾಡುವಂಥದ್ದು.
ಆದರೆ ಯಾರೆಲ್ಲ ಹೆಣ್ಮಕ್ಳು ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಗಂಡಂದರನ್ನ ಸರ್ವಿಸ್ ವೋಟರ್ಸ್ ಅಂತ ಪರಿಗಣನೆಗೆ ತಗೊಳ್ಳಲ್ಲ. ಸೊ ಈ ರೀತಿಯ ತಾರತಮ್ಯವನ್ನು ತೆಗೆದುಹಾಕುವಂತಹ ಪ್ರಾವಧಾನವನ್ನು ಈ ಸರಿ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಿಲ್ಲಲ್ಲಿ ತರ್ತಾ ಇರುವಂಥದ್ದು. ಇದಲ್ಲದೆ ಆ್ಯಂಡ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ವೈಫ್ ಅನ್ನುವಂತಹ ಪದ ಏನು ಉಪಯೋಗಿಸಲಾಗಿದೆ, ಗಂಡ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ವೈಫ್ ಅಂತ ಹೇಳಿ ಹೆಂಡತಿಗೆ ರೆಫರ್ ಮಾಡಿರೋದನ್ನು ಸ್ಪೌಸ್ ಅಂತ ಹೇಳಿ ಬದಲಾಯಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಇದಲ್ಲದೆ ಪ್ರತಿ ವರ್ಷ ಎಲೆಕ್ಷನ್ಗೆ ಅಥವಾ ಎಲೆಕ್ಷನ್ ಪಟ್ಟಿಯಲ್ಲಿ ಹೆಸರು ನಮೂದಿಸಿಕೊಳ್ಳಲು ಇನ್ಮೇಲೆ 4 ದಿನಗಳ ಪ್ರಾವಧಾನ ಮಾಡಲಾಗುವುದು ವರ್ಷದಲ್ಲಿ ಅನ್ನುವಂಥದ್ದು. ಮೊದಲಿಗೆ ಮುಖ್ಯವಾಗಿ ಜನವರಿ 1 ಮುಂಚೆ 18 ವಯಸ್ಸು ತುಂಬಿದಂತಹ ಸಂದರ್ಭದಲ್ಲಿ ಅವರು ಮಾತ್ರ ಆ ಒಂದು ಎಲೆಕ್ಷನ್ ಲಿಸ್ಟ್ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಗಿತ್ತು. ಆದರೆ ಜನವರಿ 1 ಆದ ನಂತರ ಆಗುವಂತಹ 18 ವಯಸ್ಸಿನ ಗ್ರಾಹಕರು ಅಥವಾ ನಾಗರಿಕರು ಎಲೆಕ್ಷನ್ ರೋಲ್ ಅಥವಾ ಎಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರು ನಮೂದಿಸಿಕೊಳ್ಳಲು ಇಲ್ಲದೇ ಇದ್ದಂತಹ ಪ್ರಾವಧಾನಕ್ಕೆ ಎಷ್ಟೋ ಜನ ಎಲೆಕ್ಷನ್ಸ್ನಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂಚೆಯಿಂದಲೂ ಮಲ್ಟಿಪಲ್ ಕಟ್ ಆಫ್ ಡೇಟ್ಸನ್ನು ಕೊಡಬೇಕು ಎಲಿಜಿಬಲ್ ವೋಟರ್ಸು ರಿಜಿಸ್ಟರ್ ಆಗೋದಕ್ಕೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಈಗ ಬರೀ ಜನವರಿ 1 ಮುಂಚೆ ಯಾರೆಲ್ಲ ಆ ವರ್ಷದ ಜನವರಿ 1 ಮುಂಚೆ 18 ವಯಸ್ಸು ತುಂಬಿರ್ತಾರೋ ಅವರಷ್ಟೇ ಎಲೆಕ್ಷನ್ನಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು. ಇನ್ಮೇಲೆ 4 ಡೇಟ್ಸ್ಗಳನ್ನು ಕೊಡಲಾಗುವುದು. ಜನವರಿ 1 ಬಿಟ್ಟು 4 ಡೇಟ್ಸ್ಗಳ ಮುಂಚೆ ಯಾರು 18 ವಯಸ್ಸು ತುಂಬಿರ್ತಾರೋ ಅವರು ಎಲೆಕ್ಷನ್ ಲಿಸ್ಟ್ನಲ್ಲಿ ರಿಜಿಸ್ಟರ್ ಆಗುವಂತಹ ಪ್ರಾವಧಾನವನ್ನು ಮಾಡ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ನಾಟ್ ಟು ಎಕ್ಸ್ಟೆಂಡ್ ಇರಿಗೇಷನ್ ಸ್ಕೀಮ್ ಫಾರ್ 5 years. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಇದ್ದಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಇನ್ನೂ 5 ವರ್ಷಗಳ ಕಾಲಾವಧಿಯವರೆಗೆ ವಿಸ್ತರಣೆ ಮಾಡ್ತಾ ಇರುವಂತಹ ವಿಷಯವನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ UPSC GS ಪೇಪರ್ 3ಗೆ ಸಂಬಂಧಿಸಿದಂತೆ ಅಗ್ರಿಕಲ್ಚರಲ್ಲಿ ಬಹುಮುಖ್ಯಕರವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ದೇಶದಲ್ಲಿ ಇವತ್ತು ಸುಮಾರು 141 ಮಿಲಿಯನ್ ಹೆಕ್ಟರ್ಸ್ ನಷ್ಟು ಭೂಮಿ ನಾವು ನೆಟ್ ಝೋನ್ ಏರಿಯಾ ಆಗಿ ನೋಡ್ತಾ ಇರುವಂಥದ್ದು. ಅಂದರೆ ಈ ಭೂಮಿಯನ್ನು ನಾವು ಕೃಷಿ ಬಳಕೆಗೆ ಉಪಯೋಗಿಸುವಂಥದ್ದು. ಈ 141 ಮಿಲಿಯನ್ ಹೆಕ್ಟರ್ಗಳಲ್ಲಿ ಬರೀ 65 ಮಿಲಿಯನ್ ಹೆಕ್ಟರಿಗೆ ಇರಿಗೇಷನ್ ಫೆಸಿಲಿಟೀಸ್ಗಳು ಇದ್ದಾವೆ, ಅಂದರೆ ನೀರಿನ ವ್ಯವಸ್ಥೆ ಇರುವಂಥದ್ದು. ಅಂದರೆ ಇದು ಸುಮಾರು 45% ಸಮವಾಗಿರುವಂಥದ್ದು. ಉಳಿದಂತಹ 55% ಭೂಮಿ ಸರಿಯಾಗಿ ಬಳಕೆ ಮಾಡಲು ಸಾಧ್ಯವಾಗ್ತಿಲ್ಲ, ಯಾಕಂದರೆ ಅವು ಅನ್ಇರಿಗೇಟೆಡ್ ಇದ್ದಾವೆ. ಅದಕ್ಕೆ ಯಾವುದೇ ಇರಿಗೇಷನ್ ಫೆಸಿಲಿಟೀಸ್ ಇಲ್ಲದೇ ಇರುವಂತಹ ಕಾರಣಕ್ಕೆ, ಇರಿಗೇಷನ್ ಫೆಸಿಲಿಟೀಸ್ ಕಡಿಮೆ ಇರುವಂತಹ ಕಾರಣಕ್ಕೆ ರೈತರು ಆ ಒಂದು ಭೂಮಿಯಲ್ಲಿ ಮಾಡುವಂತಹ ಕೃಷಿ ಚಟುವಟಿಕೆಗಳಲ್ಲಿ ಲಾಭ ಅನ್ನೋದಕ್ಕಿಂತ ನಷ್ಟವನ್ನು ಕಾಣುವಂಥದ್ದು ಬಹಳ ಜಾಸ್ತಿ ಆಗುತ್ತದೆ. ಆ್ಯಂಡ್ ರಿಸ್ಕ್ ತುಂಬ ಜಾಸ್ತಿ ಆಗುವಂತಹ ಕಾರಣಕ್ಕೆ ರೈತರು ಆ ಭೂಮಿಯಲ್ಲಿ ಹೆಚ್ಚಿನ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದೆ ಹೋಗೋದಿಲ್ಲ. ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಪರಿಹರಿಸಲು 2015ರಲ್ಲಿ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂತಹ ಕಾರ್ಯಕ್ರಮವನ್ನು ಮುಖ್ಯವಾಗಿ ಯಾವೆಲ್ಲ ಅನ್ಇರಿಗೇಟೆಡ್ ಕೃಷಿ ಭೂಮಿಗಳು ಇದ್ದಾವೋ ಅವುಗಳನ್ನು ಒಂದು ಪ್ರೊಟೆಕ್ಷನನ್ನು ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಪರ್ ಡ್ರಾಪ್ ಮೋರ್ ಕ್ರಾಪ್, ಪ್ರತಿಯೊಂದು ಹನಿಗೆ ಹೆಚ್ಚಿನ ಬೆಳೆಯನ್ನು ಬೆಳೆಸುವಂತಹ ಉದ್ದೇಶದೊಂದಿಗೆ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ರೈತರಿಗೆ ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ 2015ರಲ್ಲಿ ಜಾರಿಗೆ ತರಲಾಗಿತ್ತು. ಆದರೆ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಶುರು ಮಾಡಲಾಗಿತ್ತು, ಸುಮಾರು 90 ಪ್ರಾಜೆಕ್ಟ್ಸ್ಗಳನ್ನು 2015-16ರಲ್ಲಿ ಶುರು ಮಾಡಿರುವಂಥದ್ದು. ಅದರಲ್ಲಿ ಬರೀ 50% ಪ್ರಾಜೆಕ್ಟ್ಗಳು ಪೂರ್ಣಗೊಂಡಿದ್ದು, ಉಳಿದಂತಹ ಪ್ರಾಜೆಕ್ಟ್ಸ್ಗಳು ಹಾಗೆ ಇರುವಂತಹ ಕಾರಣಕ್ಕೆ ಇನ್ನೂ 5 ವರ್ಷಗಳ ವಿಸ್ತರಣೆ ಈ ಒಂದು ಪ್ರಾಜೆಕ್ಟಿಗೆ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಈ ಒಂದು ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ತಾವು ಒಂದಿಷ್ಟು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, US ಟೆಸ್ಟ್ಸ್ ಲೇಸರ್ ವೆಪನ್ ಇನ್ ವೆಸ್ಟ್ ಏಷ್ಯಾ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು USS ಪೋರ್ಟ್ಲ್ಯಾಂಡ್ ಅನ್ನುವಂತಹ ಒಂದು ಹಡಗಿನಲ್ಲಿ ಒಂದು ಲೇಸರ್ ವೆಪನ್ನನ್ನು ಯುನೈಟೆಡ್ ಸ್ಟೇಟ್ಸ್ ಪರೀಕ್ಷೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಏನಿದು ಲೇಸರ್ ವೆಪನ್ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಈ ಒಂದು ಲೇಸರ್ ವೆಪನ್ನ ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸು ಈ ರೆಡ್ ಸಿ ಅಲ್ಲಿ, ಈಗ ತಾವು ಈ ಈಸ್ಟ್ ಆಫ್ರಿಕಾ ಮತ್ತು ಅರೇಬಿಯನ್ ಪೆನಿನ್ಸುಲಾ ನಡುವೆ ಕಾಣ್ತಾ ಇರುವಂಥದ್ದು ರೆಡ್ ಸಿ ಆಗಿರ್ತದೆ. ಒಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ ಅರ್ತ್ರಿಯಾ, ಇಥಿಯೋಪಿಯಾ, ಆಫ್ರಿಕಾ ಬರುವಂಥದ್ದು. ಸೊ ರೆಡ್ ಸಿ ಇದು.
ಆ್ಯಂಡ್ ಗಲ್ಫ್ ಆಫ್ ಎಡನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲಿ ಬರುತ್ತದೆ ಗಲ್ಫ್ ಆಫ್ ಎಡನ್? ಇದು ಈಸ್ಟ್ ಆಫ್ರಿಕಾ ಮತ್ತು ಅರೇಬಿಯನ್ ಪೆನಿನ್ಸುಲಾವನ್ನು ವಿಭಜಿಸುತ್ತದೆ ಅಥವಾ ಬೇರ್ಪಡಿಸುತ್ತದೆ. ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಎಕ್ಸಾಮಿನೇಷನ್ಗಳಲ್ಲಿ ಇದನ್ನು ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಈಸ್ಟ್ ಆಫ್ರಿಕಾ ಮತ್ತು ಅರೇಬಿಯನ್ ಪೆನಿನ್ಸುಲಾವನ್ನು ಬೇರ್ಪಡಿಸುವಂತಹ ಒಂದು ಭಾಗವನ್ನು ಗಲ್ಫ್ ಆಫ್ ಎಡನ್ ಅಂತ ಕರಿತೀವಿ. ಆ್ಯಂಡ್ ರೆಡ್ ಸಿ ನಾವು ನೋಡ್ತಾ ಇದ್ದೀವಿ, ಅದನ್ನು ಗೊತ್ತಿರುವಂಥದ್ದು. ಈ ಒಂದು ಗಲ್ಫ್ ಆಫ್ ಎಡನ್ ಹತ್ರ ಯೆಮೆನ್ ಅನ್ನುವಂತಹ ರಾಷ್ಟ್ರದ ಒಂದು ಸ್ಥಾನವನ್ನು ನಾವು ನೋಡ್ತಿದ್ದೀವಿ. ಈ ಯೆಮೆನ್ 2014ರಿಂದಲೂ ಒಂದು ವಾರ್ ಟೋನ್ ರೀಸನ್ ಆಗಿದೆ. ಯಾಕಂದರೆ ಇಲ್ಲಿ ಹೌತಿ ರೆಬಲ್ಸ್ ಇಲ್ಲಿನ ಕ್ಯಾಪಿಟಲ್ ಆದಂತಹ ಸನಾ ಅಥವಾ ರಾಜಧಾನಿ ಆದಂತಹ ಸನಾವನ್ನು ಇವರು ಹತೋಟಿ ಅಥವಾ ವಶಪಡಿಸ್ಕೊಳ್ತಾರೆ. ಆ ಹೌತಿ ರೆಬಲ್ಸ್ನ ವಿರುದ್ಧ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಸೌದಿ ಅರೇಬಿಯಾ ಒಂದು ಕೊಯಲಿಷನ್ ಅನ್ನು ಮಾಡಿಬಿಟ್ಟು ಒಂದು ಗುಂಪನ್ನು ಕಟ್ಬಿಟ್ಟು ಅವರು ವಿರುದ್ಧ ಹೊಡೆದಾಡುವಂತಹ ಪ್ರಯತ್ನವನ್ನು 2015ರಲ್ಲಿ ಶುರು ಮಾಡುತ್ತೆ. ಆದರೂ ಅದಕ್ಕೆ ಯಾವ ಒಂದು ಸಂಧಾನ ಅಥವಾ ಯಾವ ಒಂದು ಪೂರ್ಣವಾದಂತಹ ಸೊಲ್ಯೂಷನನ್ನು ಕಂಡುಕೊಳ್ಳದೆ ಅದು ಇವತ್ತಿಗೂ ನಡೀತಾ ಇರುವಂತಹ ಅತಿ ದೊಡ್ಡ ವಾರ್ ಆಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಇದುವರೆಗೂ ಸುಮಾರು 1,10,000 ಜನ ಸಾವನ್ನಪ್ಪಿರುವಂಥದ್ದು ಈ ಒಂದು ಯೆಮೆನ್ನಲ್ಲಿ. ಈ ರೀತಿಯ ಸಮಸ್ಯೆಗೆ ಪರಿಹರಿಸಲು ಈ ಹೌತಿ ರೆಬಲ್ಸ್ ಏನಿದಾರಲ್ಲ ಯೆಮೆನ್ನಲ್ಲಿ, ಈ ರೆಬಲ್ಸ್ಗಳು ಒಂದು ಡ್ರೋನ್ ಮೂಲಕ ಹಡಗುಗಳನ್ನು ರೆಡ್ ಸಿಯಲ್ಲಿ ಬಿಟ್ಟಿದ್ದಾರೆ. ಆ ಹಡಗುಗಳನ್ನು ಸರ್ವನಾಶಗೊಳಿಸಲು ಈ ಲೇಸರ್ ವೆಪನ್ನ ಬೆಳಕೆಯನ್ನು ಟೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ US ಸಫಲವಾಗಿರುವಂಥದ್ದು. ಒಟ್ಟಾರೆ ಈ ಹೌತಿ ಡ್ರೋನ್ ಬೋಟ್ಸ್ ಏನಿದಾವೆ ಅಥವಾ ಡ್ರೋನಿಗೆ ಸಂಬಂಧಿತ ದೋಣಿಗಳನ್ನು ಏನು ರಿಮೋಟಾಗಿ ಮ್ಯಾನೇಜ್ ಮಾಡುವಂಥದ್ದು, ಡೆಟೊನೇಟ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡೋದ್ರಲ್ಲಿ ಹೌತಿ ರೆಬಲ್ಸ್ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೋ ಅದನ್ನು ವಿಫಲಗೊಳಿಸುವಂತಹ ನಿಟ್ಟಿನಲ್ಲಿ US ಈ ಒಂದು ಲೇಸರ್ ಆಧಾರಿತ ಅಸ್ತ್ರವನ್ನು ತಯಾರಿ ಮಾಡಿರುವಂಥದ್ರ ಬಗ್ಗೆ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ದ ಪ್ರೈಸ್ ಆಫ್ ಅ ಫುಡ್ ಮಸ್ಟ್ ಫಿಗರ್ ಇನ್ ದ ಪಾಲಿಸಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಹೇಗೆ ಅದು ಆರ್ಥಿಕ ವ್ಯವಸ್ಥೆಗೆ ಹಿನ್ನಡತೆಯನ್ನು ತೋರಿಸುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆ. ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೈತರು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 3 ಫಾರ್ಮ್ ಬಿಲ್ಸ್ಗಳನ್ನು ಭಾರತ ಸರ್ಕಾರ ತರುವ ಪ್ರಯತ್ನಗಳನ್ನು ಏನು ನಡೆಸಿತ್ತೋ ಅದರ ವಿರುದ್ಧ 1 ವರ್ಷದ ಹೋರಾಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು 3 ಬಿಲ್ಸ್ಗಳನ್ನು ರಿಪೀಲ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಕ್ಸಸ್ಫುಲ್ ಸಹ ಆದರು. ಆ್ಯಂಡ್ ತದನಂತರ ಇದ್ದಂತಹ ಇನ್ನೊಂದು ಮುಖ್ಯವಾದಂತಹ ಬೇಡಿಕೆ ರೈತರದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಲೀಗಲೈಸ್ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆಯಾಗಿತ್ತು. ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ರೈತರು ಮಾಡ್ತಾ ಇರುವಂತಹ ಹೋರಾಟದಲ್ಲಿ ಆಹಾರ ಪದಾರ್ಥಗಳ ಬೆಲೆಗೆ ಸಂಬಂಧಿತವಾಗಿರುವಂತಹ ಒಂದು ಡಿಮಾಂಡನ್ನು ಸಹ ಇಡುವ ಅವಶ್ಯಕತೆ ಇದೆ ಆ್ಯಂಡ್ ಸರ್ಕಾರ ಅದನ್ನು ಪರಿಗಣನೆಗೆ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು. MSPಯನ್ನು ಕಳೆದ 50 ವರ್ಷಗಳಿಂದಲೂ ಒಂದು ರೀತಿಯ ಮೇಜರ್ ಕ್ರಾಪ್ಸಿಗೆ ಕೊಡುವಂತಹ ಪ್ರಯತ್ನ ಹಾಗೂ ಕ್ರಮವನ್ನು ಭಾರತ ಸರ್ಕಾರ ಕೈಗೊಳ್ತಾನೆ ಬಂದಿದೆ. ಆ್ಯಂಡ್ ಇದನ್ನು ಲೀಗಲೈಸ್ ಮಾಡೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ ಈಗ ಕೊಡ್ತಾ ಇರುವಂತಹ ಬೆಳೆಗಳಿಗೆ ಏನು MSP ಕೊಡಲಾಗ್ತಿದೆಯೋ ಅದು ಲೀಗಲೈಸ್ ಮಾಡಿಲ್ಲ ಅಂದರೂ ಲೀಗಲೈಸ್ ಮಾಡಿದಂಗೆ ಇದೆ. ಯಾಕಂದರೆ ಕೊಡ್ತಾನೆ ಇದ್ದಾರೆ, ಅದರಲ್ಲೆಲ್ಲೂ ಸಹ ಭಾರತ ಸರ್ಕಾರ ನಿಲ್ಲಿಸಿಲ್ಲ. ಉಳಿದಂತಹ ಬೆಳೆಗಳಿಗೆ MSP ಮಾಡಬೇಕು ಅನ್ನುವಂಥದ್ದು ಏನು ನಿರ್ಣಯ ರೈತರದಾಗಿದೆಯೋ ಎಲ್ಲ ಬೆಳೆಗಳಿಗೆ ಭಾರತದಲ್ಲಿ ಬೆಳೆಯುವಂಥದ್ದು ಆ ರೀತಿಯ ಕ್ರಮ ಕೈಗೊಂಡ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ವ್ಯತ್ಯಾಸವನ್ನು ಕಾಣೋದರಲ್ಲಿ ಸಾಧ್ಯತೆಗಳು ಸಿಗ್ತವೆ. ಆದರೆ ಇಲ್ಲಿ ಲೇಖಕರು ಹೇಳ್ತಾ ಇರೋದು ಏನಂದರೆ 1991ರಿಂದ ಇದುವರೆಗೂ 2021ರಲ್ಲಿ ನೋಡಿದಾಗ ಆಹಾರ ಪದಾರ್ಥಗಳಲ್ಲಿ ಆದಂತಹ ಬದಲಾವಣೆ ಬಹಳ ದೊಡ್ಡದಾಗಿದೆ. ಬೆಲೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಕ್ಷೇತ್ರದಲ್ಲಿ ಭಾರತ ಸರ್ಕಾರ ನ್ಯಾಯಬೆಲೆ ಅಂಗಡಿಯ ಮೂಲಕ ಕೊಡ್ತಾ ಇರುವಂತಹ ಸಬ್ಸಿಡೈಸ್ಡ್ ಫುಡ್ ಏನಿದೆ ಅಥವಾ ಆಹಾರ ಏನಿದೆ ಅದು ಬಹಳ ಸಣ್ಣ ಪ್ರಮಾಣದ ವರ್ಗಕ್ಕೆ ಸೇರ್ತಾ ಇರುವಂತಹ ಬೆನಿಫಿಟ್ ಅಥವಾ ಅವಶ್ಯಕತೆ ಆಗಿರುತ್ತದೆ. ಆದರೆ ಪ್ರತಿಯೊಂದು ಮನೆಯಲ್ಲಿ ನ್ಯಾಯಬೆಲೆ ಅಂಗಡಿಗೆ ಬಿಟ್ಟು ಬೇರೆ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ಆಹಾರವನ್ನು ಮಾರುಕಟ್ಟೆಯಿಂದ ಖರೀದಿ ಮಾಡಲೇಬೇಕಾಗಿರುವಂಥದ್ದು. ಒಂದು ಮನೆಯಲ್ಲಿ ಆಹಾರದ ಮೇಲೆ ಏನಾದರೂ ಹೆಚ್ಚಿನ ಹಣ ಖರ್ಚಾದಂತಹ ಸಂದರ್ಭದಲ್ಲಿ ನಾನ್ ಫುಡ್ ಐಟಮ್ಸ್ ಮೇಲೆ ಖರ್ಚು ಮಾಡುವಂತಹ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತದೆ. ಶಕ್ತಿ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆ ಇಂಡಸ್ಟ್ರಿಗಳ ಬೆಳವಣಿಗೆಯೂ ಸಹ ಹಿನ್ನಡತೆಯನ್ನು ಕಾಣ್ತವೆ. ಯಾಕಂದರೆ ಜನ ಅಲ್ಲಿ ಖರ್ಚು ಮಾಡೋದೇ ಇಲ್ಲ.
ಖರ್ಚು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರ ಬೆಳೆಯಲು ಸಾಧ್ಯ ಹೇಗಾಗುತ್ತದೆ ಅನ್ನುವಂಥದ್ದು. ಸೊ ಆಹಾರದ ಬೆಲೆ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತದೆಯೋ, ಉದಾಹರಣೆಗೆ ಡೆವಲಪ್ಡ್ ರಾಷ್ಟ್ರಗಳನ್ನು ನೋಡಿದಾಗ ಅಲ್ಲಿನ ಜನರು ಆಹಾರದಲ್ಲಿ ಖರ್ಚು ಮಾಡುವಂತಹ ತನ್ನ ಮಾಸಿಕ ಆದಾಯ ಅಥವಾ ತಿಂಗಳಿನ ಆದಾಯದಲ್ಲಿ ನೋಡಿದಾಗ ಬಹಳ ಸಣ್ಣ ಪ್ರಮಾಣದ ಹಣವನ್ನು ಆಹಾರದಲ್ಲಿ ಖರ್ಚು ಮಾಡ್ತಾರೆ. ದೊಡ್ಡ ಪ್ರಮಾಣದ ಹಣವನ್ನು ಬೇರೆ ಕ್ಷೇತ್ರದಲ್ಲಿ, ಅದು ಕಾರ್ ಆಗಿರಬಹುದು, ಶಿಕ್ಷಣ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಖರ್ಚು ಮಾಡುವಂಥದ್ದು ಜಾಸ್ತಿ ನೋಡ್ತೀವಿ. ಸೊ ಎಷ್ಟು ರಾಷ್ಟ್ರಗಳು ಡೆವಲಪ್ ಆಗ್ತಾ ಹೋಗ್ತಾವೋ ಆಹಾರದ ಪ್ರಮಾಣದಲ್ಲಿ ಖರ್ಚಾಗುವಂತಹ ಷೇರು ಸಹ ಕಡಿಮೆ ಆಗ್ತಾ ಹೋಗುತ್ತದೆ ಒಬ್ಬ ವ್ಯಕ್ತಿಯ ಆದಾಯದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ನೋಡಿದಾಗ ಆ ಒಂದು ಆದಾಯದಲ್ಲಿ ಆಹಾರದ ಮೇಲೆ ಖರ್ಚು ಮಾಡುವಂತಹ ಪ್ರಮಾಣ ತುಂಬ ಜಾಸ್ತಿಯಾಗೇ ಉಳ್ಕೊಂಡಿದೆಯೋ ಹೊರತು ಬೇರೆ ಕ್ಷೇತ್ರಗಳಲ್ಲ. ಅದು ಆರೋಗ್ಯ, ಶಿಕ್ಷಣ ಅಥವಾ ಇನ್ಯಾವುದಾದ್ರೂ ಮಿಸಲೇನಿಯಸ್ ಆಕ್ಟಿವಿಟೀಸಿಗೆ ಸಂಬಂಧಿಸಿದಂತ ಆಗಿರಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಆಹಾರದ ಮೇಲೆ ಆಗ್ತಾ ಇರುವಂತಹ ಬೆಲೆ ಏರಿಕೆಯ ಪ್ರಭಾವವನ್ನು ಭಾರತ ಸರ್ಕಾರ ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆ ಮತ್ತು ಚೇತರಿಕೆಯನ್ನು ಕಾಣಬೇಕು ಅಂತಂದ್ರೆ MSP ಜೊತೆಯಲ್ಲಿ ಏನು ಪರಿಗಣನೆಗೆ ತಗೊಳ್ತಾ ಇದೆಯೋ ವಿಷಯವನ್ನ ಅದೇ ನಿಟ್ಟಿನಲ್ಲಿ ಆಹಾರದ ಬೆಲೆಗಳಿಗೂ ಸಂಬಂಧಿಸಿದಂತೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಖ್ಯವಾಗಿ ಲೇಖಕರು ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಎ ಸ್ಪೀಕರ್ ಹೂ ಸ್ಟಿಫ್ಡ್ ಡಿಬೇಟ್. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಲೋಕಸಭೆಯ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ತಮ್ಮ ಸ್ಪೀಕರ್ನ ಅಡಿಯಲ್ಲಿ ಇರುವಂತಹ ಪವರ್ಸ್ ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು. ಏನಿದು ಚರ್ಚೆ? ಇಲ್ಲಿ ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಪಾರ್ಲಿಮೆಂಟಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಯಾಕೆ ಈ ಒಂದು ಚರ್ಚೆ ಇವತ್ತು ಬೆಳಕಿಗೆ ಬಂದಿದೆ ಅನ್ನುವಂಥದ್ದನ್ನು ನೋಡಿದಾಗ 3 ಫಾರ್ಮ್ ಬಿಲ್ಸ್ಗಳನ್ನು ರಿಪೀಲ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತದೆ. ಫಾರ್ಮ್ ರಿಪೀಲ್ ಬಿಲ್ 2021. ಆ ಫಾರ್ಮ್ ರಿಪೀಲ್ ಬಿಲ್ 2021 ನವೆಂಬರ್ 29, 2021ಕ್ಕೆ ಶೀತಕಾಲದ ಸಮರದಲ್ಲಿ ತಂದಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಒಂದಿಷ್ಟು ವಿರೋಧ ಪಕ್ಷದವರ ಗಲಾಟೆಯಿಂದ ಸಂದರ್ಭದಲ್ಲಿ ಆ ಬಿಲ್ಲಿನ ಬಗ್ಗೆ ಯಾವ ಒಂದು ಡಿಬೇಟ್ ಅಥವಾ ಚರ್ಚೆ ಅವಶ್ಯಕತೆ ಇಲ್ಲ, ಚರ್ಚೆ ಇಲ್ಲದೇನೆ ಆ ಒಂದು ಬಿಲ್ಲನ್ನು ವೋಟಿಂಗಿಗೆ ತಗೊಂಡು ಹೋಗಲಾಗುವುದು ಅನ್ನುವಂಥದ್ದು. ಯಾಕಂದರೆ ಸಂವಿಧಾನದಲ್ಲಿ ಹಾಗೂ ಯಾವುದೇ ಪಾರ್ಲಿಮೆಂಟರಿ ಸೆಟಪ್ನಲ್ಲಿ ಡಿಬೇಟ್ ಆದ ನಂತರ ವೋಟಿಂಗಿಗೆ ಹೋಗಬೇಕಾಗಿರುವಂಥದ್ದು ಒಂದು ಪ್ರೊಸೀಜರ್ ಆಗಿರುತ್ತದೆ. ಈ ಒಂದು ಪ್ರೊಸೀಜರನ್ನು ಇವೇಡ್ ಮಾಡಿರುವಂತಹ ಸ್ಪೀಕರ್ ಅವರು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯವಾಗಿ ಕೇಳ್ತಾ ಇರುವಂಥದ್ದು. ಈ ಫಾರ್ಮ್ ಲಾಸ್ ರಿಪೀಲ್ ಬಿಲ್ 2021ಕ್ಕೆ ಸಂಬಂಧಿಸಿದಂತೆ ಇಡೀ ದೇಶದಲ್ಲಿ ಆದಂತಹ 1 ವರ್ಷದ ಸತತವಾದಂತಹ ವಿರೋಧ ರೈತರದು. ಇದಲ್ಲದೆ ಎಲ್ಲ MP ಗಳು ಏನು ಎಲೆಕ್ಟ್ ಆಗಿ ಹೋಗಿದ್ದಾರೋ ಅಲ್ಲಿ ಪಾರ್ಲಿಮೆಂಟಲ್ಲಿ ಅವರೆಲ್ಲರೂ ಈ ದೇಶದ ಜನರ ಪ್ರತಿನಿಧಿತ್ವವನ್ನು ಅಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಇಡೀ ಪಾರ್ಲಿಮೆಂಟು ಸರ್ಕಾರವನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸ್ತಿಲ್ಲ, ಆದರೆ ಆ ಎಲ್ಲ ಸರ್ಕಾರದವರು ಈ ಪ್ರತಿನಿಧಿಗಳು ಯಾರೆಲ್ಲ ಚುನಾಯಿತರಾಗಿ ಬಂದಿದ್ದಾರೋ ಜನರಿಂದ ಅವರಿಗೆ ಉತ್ತರ ಕೊಡುವಂತಹ ಜವಾಬ್ದಾರಿಯನ್ನು ಪಡ್ಕೊಂಡಿರ್ತಾರೆ. ಸೊ ಆ ಉತ್ತರ ಯಾವಾಗ ಸಿಗುತ್ತೆ? ಅದು ಡಿಬೇಟ್ ಆದಾಗ ಅಥವಾ ಡಿಸ್ಕಷನ್ ಆದಾಗ. ಆ ಡಿಸ್ಕಷನ್ ಮತ್ತು ಡಿಬೇಟ್ ಇಲ್ಲದೆ ಯಾವುದೇ ಒಂದು ಕ್ರಮ ಕೈಗೊಂಡಂತಹ ಸಂದರ್ಭದಲ್ಲಿ ಅದು ದೇಶದ ಪಾರ್ಲಿಮೆಂಟರಿ ಸಿಸ್ಟಮ್ನ ವಿರುದ್ಧವಾಗಿದೆ ಅನ್ನುವಂಥದ್ದು. ಸೊ ಡಿಬೇಟ್ ಇಲ್ಲದೆ ವೋಟಿಂಗ್ ಮಾಡಿಸಿರುವಂಥದ್ದು ಓಂ ಪ್ರಕಾಶ್ ಬಿರ್ಲಾ ಅವರ ಮೊದಲ ತಪ್ಪಾಗಿತ್ತು. 2ನೇ ಹಂತದಲ್ಲಿ ಎಲ್ಲಿಯವರೆಗೂ ಸದನ ಆರ್ಡರಿಗೆ ಬರೋದಿಲ್ವೋ ಅಲ್ಲಿಯವರೆಗೂ ವೋಟಿಂಗ್ ಅನ್ನು ಮಾಡಲು ಪ್ರಾವಧಾನವನ್ನು ಮಾಡಿಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಓಂ ಪ್ರಕಾಶ್ ಬಿರ್ಲಾ ಅವರು 29 ನವೆಂಬರ್ 2021ರಲ್ಲಿ ನಡೆದಂತಹ ಸದನದ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೇಳಿದಂಥದ್ದು. ಸೊ ಹೌಸ್ ಆರ್ಡರಲ್ಲಿ ಇಲ್ಲ ಅಂದಾಗ ಹೌಸನ್ನು ಆರ್ಡರ್ಗೆ ತರೋದಕ್ಕೋಸ್ಕರ ಅಡ್ಜರ್ನ್ಮೆಂಟ್ ಮೋಷನ್ ಇದೆ ಅಥವಾ ಒಂದಿಷ್ಟು ಮೆಂಬರ್ಸ್ಗಳನ್ನು ಸಸ್ಪೆಂಡ್ ಮಾಡುವಂತಹ ಪ್ರಾವಧಾನವಿದೆ. ಆ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಓಂ ಪ್ರಕಾಶ್ ಬಿರ್ಲಾ ಸ್ಪೀಕರ್ ಏನು ಪ್ರೆಸೆಂಟ್ಲಿ ಇದ್ದಾರೋ ಅವರು ಡಿಬೇಟ್ನ ಅವಶ್ಯಕತೆಯೇ ಇಲ್ಲ, ಆ ಒಂದು ಮಸೂದೆಯನ್ನು ಹಾಗೇ ವೋಟಿಂಗಿಗೆ ಮಾಡಿಬಿಡಿ ಅನ್ನುವಂಥದ್ದು ಸರಿ ಇರಲಿಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯವಾಗಿರುವಂಥದ್ದು. ಓಂ ಪ್ರಕಾಶ್ ಬಿರ್ಲಾ ಅವರು ಮುಖ್ಯವಾಗಿ ಸದನ ಆರ್ಡರಲ್ಲಿ ಇಲ್ಲ ಅಂದರೆ ಆರ್ಡರಿಗೆ ತರುವಂತಹ ಎಲ್ಲ ಪವರ್ಸ್ಗಳನ್ನು ಅವರಿಗೆ ಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ರೂಲ್ಸ್ ಆಫ್ ಪ್ರೊಸೀಜರನ್ನು ನೋಡಿದಾಗ ಮುಖ್ಯವಾಗಿ ಈ ರೂಲ್ಸ್ ಆಫ್ ಪ್ರೊಸೀಜರು ಸದನದಲ್ಲಿ ಆಗಬೇಕಾದಂತಹ ಚರ್ಚೆಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡಿಕೊಡುತ್ತದೆ. ಆದರೆ ಯಾವ ಒಂದು ಪ್ರಾವಧಾನವು ಚರ್ಚೆಯನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಸ್ಪೀಕರಿಗೆ ಪವರ್ಸನ್ನು ಕೊಡೋದಿಲ್ಲ. ಹಾಗಿದ್ದಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳಿದಂತಹ ಮಾತು ಒಂದಿಷ್ಟು ಪಾರ್ಲಿಮೆಂಟರಿ ಸಿಸ್ಟಮ್ನ ಕರಾಳ ದಿನವಾಗಿ ಕಾಣಿಸಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಉದ್ಭವ ಮಾಡಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಈ ಒಂದು ಆರ್ಟಿಕಲ್ ಆಗಿರುತ್ತದೆ.
ಇಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಕೊನೆಯದಾಗಿ ಒಂದು ಫ್ಯಾಕ್ಟ್ಸ್ ಆಗಿ ದುರ್ಗಾ ಪೂಜೆಯನ್ನು ಕೋಲ್ಕತ್ತಾದಲ್ಲಿ ಏನು ಆಚರಿಸಲಾಗುತ್ತದೆಯೋ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗ್ ಸಿಕ್ಕಿರುವಂಥದ್ದು ಇಡೀ ಭಾರತ ದೇಶಕ್ಕೆ ಸಂತಸವನ್ನು ಉಂಟು ಮಾಡಿದೆ. ಸೊ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಏನು ಯುನೆಸ್ಕೋ ಇದೆಯೋ ಅದು ದುರ್ಗಾ ಪೂಜೆಯನ್ನು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನಪಿಟ್ಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿರುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ತಮ್ಮ ವಿದ್ಯಾಭ್ಯಾಸವನ್ನು ಮುನ್ಸಾಗಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.